ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನನ್ನ ಮ್ಯಾಚ್ ಮುಗಿದ್ಮೇಲೆ ಏನಾಯ್ತು, ಸ್ವಲ್ಪ ವಿಜುವಲ್ಸ್ಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾವೆ, ಹಿಂಗಾಯ್ತು ಹಂಗಾಯ್ತು ಅದಾಯ್ತು ಇದಾಯ್ತು ಅಂತೆಲ್ಲ ನೋಡೋಣ ಡೀಟೇಲ್ ಆಗಿ. ಮೊದಲನೇ ವಿಜುವಲ್ ಆಗ್ತಿದ್ದು ನೋಡ್ತಾ ಇರ್ಬೋದು, KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ನ, ಅಂದರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿರೋ ಟೈಮಲ್ಲಿ KL ಕೀಪಿಂಗ್ ಮಾಡ್ತಾ ಏನೋ ಸ್ವಲ್ಪ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಸ್ವಲ್ಪ ಅಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಏನಾದ್ರು ಮಾತಾಡಿದ್ರೆ ಸಾಕು, ಜಗಳ ಆಡ್ತವ್ರೆ ಏನೋ ಥರ ಸೌಂಡ್ ಮಾಡ್ತಾರೆ. ಜಗಳ ಪಗಳ ಎಲ್ಲ ಏನೂ ಇಲ್ಲ ಅಲ್ಲಿ, ಏನು ಜಗಳನೂ ಆಗಿಲ್ಲ, ಬದನೆಕಾಯಿ ಆಗಿಲ್ಲ, ಏನೋ ಮಾತಾಡಿದ್ರೆ ಅಷ್ಟೇ. ಅದು ನಿಮಗೆ ಈ ನಗ್ನಾಕೊಂಡು ಮಾತಾಡಿತ್ತು ಅಂತಂದರೆ ಏನೋ ಅದೇನೋ ಫ್ರೆಂಡ್ಲಿಯಾಗಿ ಮಾತಾಡೋ ಥರ ಕಾಣಿಸ್ಬೋದು. ಸುಮ್ಮನೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಜಗಳ ಆಡ್ತವ್ರೆ ಅನ್ನೋ ಥರ ಕಾಣಿಸ್ಬೋದು. ಸೊ ಅದನ್ನ ಜಗಳ ಆಡ್ತವ್ರೆ, ಏನೋ ಸ್ವಲ್ಪ ಎಕ್ಸ್ಚೇಂಜ್ ಆಫ್ ವರ್ಡ್ಸು ಏನೋ ಹಂಗಾಗೋಗ್ಬಿಡುತ್ತೆ, ಹೀಟೆಡ್ ಮೂಮೆಂಟು ಅದು ಇದು ಅಂತೆಲ್ಲ ಸ್ವಲ್ಪ ಜನ ಮ್ಯಾಚ್ ಟೈಮಲ್ಲಿ ಈಚೆ ಕಡೆ ಎಲ್ಲ ಪುಷ್ ಮಾಡ್ತಾಯಿದ್ರು. ಸೊ ಮ್ಯಾಚೆಲ್ಲ ಮುಗಿದ್ಮೇಲೆ ಗೊತ್ತಾಯಿತು KL ರಾಹುಲ್ ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಯಾವ ಥರ ಇದ್ರು ಅಂತ. ಆ್ಯಂಡ್ ಮ್ಯಾಚೆಲ್ಲ ಮುಗಿದ್ಮೇಲೆ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಆ ಸರ್ಕಲ್ ಹಾಕ್ಬಿಟ್ಟು ಬ್ಯಾಟ್ನ ಮಧ್ಯೆ ಇಡೋ ಥರ ಒಂದು ಸೆಲೆಬ್ರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿರುವಂಥ ಕಾಣಿಸುತ್ತೆ. ಔಟ್ ಆಗಿ ಹೋಗ್ಬಿಟ್ರಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಬಟ್ ಮ್ಯಾಚೆಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು KL ರಾಹುಲ್ ಅವ್ರ ಹತ್ರ ಹೆಂಗಿರೋ ಇನ್ನು ಮಾಡಿದ್ದು ಓದ್ ಮ್ಯಾಚಲ್ಲಿ ಹಿಂಗೆ ರೌಂಡ್ ಹಾಕ್ಬಿಟ್ಟು ಇಟ್ಟಿದ್ದಲ್ಲ ಮಧ್ಯದಲ್ಲಿ ಅಂತ ಇನ್ನು ಫನಿ ವೇ ನಕ್ಕೊಂಡು ಮಾತಾಡ್ತಾಯಿದ್ರು. ಸೊ ಏನು ಹೀಟೆಡ್ ಕಾನ್ವರ್ಸೇಷನ್ ಅದು ಇದು ಎಲ್ಲ ಏನು ಆಗಿಲ್ಲ, ಅಲ್ಲಿ ತೋರಿಸುತ್ತೆ ಫ್ರೆಂಡ್ಲಿಯಾಗಿ ನಕ್ಕೊಂಡೇನೋ ಮಾತಾಡ್ತಾ ಇದ್ರು. ಸ್ವಲ್ಪ ಏನಾದ್ರು ಸೀರಿಯಸ್ ಆಗಿ ಮಾತಾಡೋಂಗಿಲ್ಲ, ಏನೋ ಜಗಳ ಆಗ್ತೈತೆ ಅಂತ ಸ್ಪ್ರೆಡ್ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗೋದು ಎಲ್ಲ ನಿಜ ಆಗಿರಲ್ಲ. ಸೊ ನೆನ್ನೆ ವಿರಾಟ್ ಕೊಹ್ಲಿ ಅಂತೂ ಇಂತೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಕಾಮ್ ಡೌನ್ ಆಗಾದ್ಮೇಲೆ ಹೋಗ್ಬಿಟ್ಟಲ್ಲಿ ರಾಹುಲ್ ಅಣ್ಣನ ಹತ್ರ ಮಾತಾಡ್ತಿದ್ದು ಇಷ್ಟನೇ, ಅದೇ ಸರ್ಕಲ್ ಹಾಕೋದ್ರ ಬಗ್ಗೆ. ಸೊ ಇನ್ನೇನು ಬೇಕು ಗುರು RCBಗೆ. ನೆನ್ನೆ ಮ್ಯಾಚಲ್ಲಿ ಅವ್ನ ಅಜ್ಜಿ ಎಲ್ಲ ಬಂದ್ಬಿಟ್ಟಿದೆ RCBಗೆ. ಟಾಪ್ ಆಫ್ ದ ಟೇಬಲ್ ರೀಚ್ ಆಗೋದ್ರ ಜೊತೆಗೆ ಮೇಲ್ಗಡೆ ಕೂತ್ಕೊಂಡು ಎಲ್ಲರ ಕಿವಿಗೂ ಬೆರಳು ಬಿಡೋದ್ರ ಜೊತೆಗೆ ಆರೆಂಜ್ ಕ್ಯಾಪು ವಿರಾಟ್ ಕೊಹ್ಲಿ, ಜಾಶ್ ಹೇಜಲ್ವುಡ್ ಪರ್ಪಲ್ ಕ್ಯಾಪು. RCB ಹತ್ರನೇ ಎಲ್ಲ ಐತೆ ಗುರು. ಟಾಪ್ ಆಫ್ ದ ಟೇಬಲ್ ಇಟ್ಕೊಂಡು ಇದ್ದವ್ರಿಗೆ, ಟಾಪ್ ಆಫ್ ದ ಟೇಬಲ್ ಇದ್ದವ್ರ ಹತ್ರ ಎಲ್ಲ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಕ್ಕಾಗಿದ್ರೆ, ಕೆಲವೊಂದು ಟೈಮು ಬಾಟಮಲ್ಲಿರೋಂಥ ಟೀಮ್ಗಳ ಹತ್ರ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು ಇರುತ್ತೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆ ಥರ ಇರುತ್ತೆ. ಬಟ್ ಇಲ್ಲಿ ನೋಡಿ RCB ಹತ್ರ ಎಲ್ಲ ಇದೆ ಗುರು. ಕರೆಂಟ್ಲಿ ವಿರಾಟ್ ಕೊಹ್ಲಿ ಹತ್ರ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು, ಜಾಶ್ ಹೇಜಲ್ವುಡ್ ಹತ್ರ ಟಾಪ್ ಆಫ್ ದ ಟೇಬಲಲ್ಲಿ ಬೇರೆ ಇದ್ದಾರೆ. ಇದಕ್ಕಿಂತ ಒಂದು ಟೀಮು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಇನ್ನೂ ಒಂದು. ಆ್ಯಂಡ್ ಕೃಣಾಲ್ ಪಾಂಡ್ಯ ನಾನು ಆಡಿದ್ದು ನೋಡ್ತು ಅಂತಂದರೆ ಅವ್ನ ಅಜ್ಜಿ ಕಳ್ಳದೋಗ್ಬಿಟ್ಟವ್ರೆ ಕೃಣಾಲ್ ಪಾಂಡ್ಯ ಕೊಡ್ತಾರಂಥ ಪರ್ಫಾರ್ಮೆನ್ಸ್ಗೆ. ಕೃಣಾಲ್ ಪಾಂಡ್ಯ ಅಟ್ ಇಟ್ಸ್ ಬೆಸ್ಟು, ಅಟ್ ಇಸ್ ಪೀಕ್ ಫಾರ್ಮ್ ಅಂತ ಹೇಳಬೇಕು. ಮಧ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ಬಿಟ್ಟಂತ ಕೃಣಾಲ್ ಪಾಂಡ್ಯ ಕಳೆದೇ ಹೋಗಿದ್ರು, ಇವಾಗ ಕಾಣಿಸ್ಕೊಂತ ಇದ್ದಾರೆ ನೋಡಿ. ಈಚೆ ಕಡೆ ಬಂದಿದ್ರು ಕೃಣಾಲ್ ಪಾಂಡ್ಯ ಅನ್ನೋರು ಒಬ್ರು ಇದ್ರು, ಮಸ್ತಾಗಿ ಪರ್ಫಾರ್ಮ್ ಮಾಡೋರು ಅಂತ ಇವಾಗ ಓದಾಗ್ತದೆ. ಒಬ್ಬ ಕ್ವಾಲಿಟಿ ಆಲ್ರೌಂಡ್ರನ್ನ ಮತ್ತೆ ಈ ಇಂಡಿಯನ್ ಟೀಮಿಗೆ ಮತ್ತೆ ಪುಷ್ ಮಾಡೋದಕ್ಕೆ ನಮ್ಮ RCB ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೇಕು. ಯಾಕಂದರೆ ಆ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಗುರು. ಬೇರೆಯವ್ರು ಯೂಸ್ ಮಾಡ್ಕೊತಿರ್ಲಿಲ್ಲ, ಇವರು LSC ಇದ್ದಾಗಲಿ ಎಲ್ಲಿದ್ದಾಗಲಿ ಯೂಸ್ ಮಾಡ್ಕೊತಿರ್ಲಿಲ್ಲ ಇವ್ರನ್ನ. ಆ ಥರ RCB ಕಡಕಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಡೆಲಿವರಿ ಕೂಡ ಅದೇ ಥರ ಮಾಡಿದರೆ. ವಿರಾಟ್ ಕೊಹ್ಲಿ 443 ರನ್ನು ಹೊಡೆಯೋದ್ರ ಮೂಲಕ 138 ಸ್ಟ್ರೈಕ್ ರೇಟಲ್ಲಿ 10 ಇನ್ನಿಂಗ್ಸಲ್ಲಿ 443 ನಾನು ಏಮ್ ಇಟ್ಕೊಂಡಿರೋದು 600+ ಅಂತೂ ಪಕ್ಕ ಕ್ಲಾಕ್ ಆಗುತ್ತೆ ಅಂತ. 600+ ಏನೇ ಬಂದ್ರು ಕೂಡ ಅದು ಬೋನಸ್ ಅಂತಾನೆ. ಈ ಸೀಸನ್ ನೋಡಿ ಗುರು, ರಿಟೈರ್ಮೆಂಟ್ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂತಾರಲ್ಲ, ಏನಕ್ಕೆ ರಿಟೈರ್ಮೆಂಟ್ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ ಗುರು. T20 ಫಾರ್ಮೆಟಿಗೆ 26 ಆದ್ಮೇಲೆ ರಿಟೈರ್ಮೆಂಟ್ ಕೊಟ್ಟಿತ್ತು ಅಂದರೆ ಅದರಲ್ಲಿ ಏನೋ ಅವ್ರು ಹೇಳ್ಬೋದಾಗಿತ್ತು. ಈ ಥರ ಟಾಪಲ್ಲಿ ಕೂತ್ಕೊಳ್ಳೋ ಪ್ಲೇಯರ್ಗಳು, ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಡೋವಂಥ ಪ್ಲೇಯರ್ಗಳು, ಯಾವ ಥರ ಸಿಚುವೇಶನ್ ಇದ್ರೂ ಕೂಡ ಅಡಾಪ್ಟ್ ಆಗಿ ಆಡೋವಂಥ ಪ್ಲೇಯರ್ಗಳು ಇಂಡಿಯನ್ ಟೀಮಲ್ಲಿ ಇಲ್ಲ ಅಂತಂದರೆ T20 ಫಾರ್ಮೆಟಲ್ಲಿ ಬೇಜಾರಾಗುತ್ತೆ. ಜಾಶ್ ಹೇಜಲ್ವುಡ್ 18 ವಿಕೆಟ್ನ ತೆಗೆಯೋದ್ರ ಮೂಲಕ ಟಾಪ್ ಆಫ್ ದ ಟೇಬಲಲ್ಲಿ ಇದ್ದಾರೆ ಇವಾಗ ಪರ್ಪಲ್ ಕ್ಯಾಪಲ್ಲಿ. ಆ್ಯಂಡ್ 16 ವಿಕೆಟ್ ತೆಗೆದಿರುವಂಥದ್ದು ಪ್ರಸಿದ್ಧ ಕೃಷ್ಣ. ಸೊ ಇನ್ನೇನಲ್ಲಿ ಜಾಶ್ ಹೇಜಲ್ವುಡ್ಗೆ ಯಾರು ಸರಿ ಸಾಟಿನೇ ಇಲ್ಲ, ಆ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಅದು ಡಾಟ್ ಬಾಲ್ಸ್ ಹಾಕೋ ವಿಚಾರದಲ್ಲೇ ಆಗಿರ್ಬೋದು, ಡೆತ್ತಲ್ಲಿ ಬೌಲಿಂಗ್ ವಿಚಾರದಲ್ಲೇ ಆಗಿರ್ಬೋದು, ಜೊತೆಗೆ ವಿಕೆಟ್ಸ್ ಎತ್ತುವಂಥ ವಿಚಾರದಲ್ಲೇ ಆಗಿರ್ಬೋದು, ಟಾಪ್ ನಾಚು ಮಗ. ಇನ್ನೂ ಒಂದು RCB ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ, 10 ಮ್ಯಾಚಲ್ಲಿ ಒಂದೂ ಕೂಡ ಫ್ರಂಟ್ ಫುಟ್ ನೋ ಬಾಲ್ನ ನಮ್ಮ RCB ಹಾಕೇ ಇರಲಿಲ್ಲ. ಇವಾಗಲೇ ಫಾರ್ ದ ವೆರಿ ಫಸ್ಟ್ ಟೈಮ್ 10 ಮ್ಯಾಚ್ ಆದ ನಂತರನೇ ಹಾಕಿರೋಂಥದ್ದು. ಎಸ್ ದಯಾಳ್ನ ಬೌಲಿಂಗ್ ಮಾಡಬೇಕಾದ್ರೆ ಹಾಕಿದಂಥ ಫ್ರಂಟ್ ಫುಟ್ ನೋ ಬಾಲು. ಸೊ ಇಂಟ್ರೆಸ್ಟಿಂಗ್ ಗುರು, ಎಲ್ಲ ಟೀಮ್ಗಳು ಒಂದೊಂದು ಮ್ಯಾಚಲ್ಲೇ ಎಷ್ಟೆಷ್ಟು ಫ್ರಂಟ್ ಫುಟ್ ನೋಬಾಲ್ಗಳಾಗ್ತವೆ. ಬಟ್ ನಮ್ಮ RCB ಫ್ರಂಟ್ ಫುಟ್ ನೋಬಾಲ್ಗೆ ಈ ಥರ ಎಲ್ಲ ಎಕ್ಸ್ಟ್ರಾ ಎಲ್ಲ ರನ್ ಕೊಡೋದಿಲ್ಲ ಅಂತ 10 ಮ್ಯಾಚ್ ಆದಮೇಲೆ ಒಂದು ಹಾಕಿದ್ರಲ್ಲ, 10 ಮ್ಯಾಚ್ ಒಂದು ಕೊಟ್ಟಿದ್ರಲ್ಲ, ಇದು ಮೆಚ್ಕೊಬೇಕಾಗಿರೋಂಥ ವಿಚಾರ. ಇದಿಷ್ಟು ನಿನ್ನೆ ಮ್ಯಾಚ್ ಆದ ನಂತರ ಆದಂಥ ಸ್ವಲ್ಪ ಸೀನು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದೆಲ್ಲ ಹರಿದಾಡ್ತಾ ಇತ್ತಲ್ಲ. KL ರಾಹುಲ್ಗೂ ವಿರಾಟ್ ಕೊಹ್ಲಿಗೂ ಜಗಳ ಹೋಗ್ಬಿಟ್ಟೈತೆ, ಹಿಂಗಾಗೋಗ್ಬಿಟ್ಟೈತೆ ಅಂತ. ಬದನೆಕಾಯಿನೂ ಆಗಿಲ್ಲ, ಅವ್ರವ್ರು ಚೆನ್ನಾಗೇ ಇದ್ದಾರೆ. ಸುಮ್ಮನೆ ಎಲ್ಲ ಸ್ಪ್ರೆಡ್ ಮಾಡಿಬಿಡಿ ಹೇಟ್ರಿಟಲ್ಲ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.